ಕುಡೀರಿ. ಆಮೇಲೆ ಸೋಪು, ಆಯಿಲು, ಪೌಡ್ರು ಯಾರಿಗೆ ಬೇಕೋ ಅವ್ರು ಆರ್ಡರ್ ಮಾಡಿರಿ. ಯಾವುದಕ್ಕಪ್ಪ ಅಂದರೆ ನಮ್ಮ ಕೂದಲು, ಸ್ಕಿನ್ನಿಗೆ, ಆಮೇಲೆ ಹೆಲ್ತಿಗೂ ಬಹಳನ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಯಿಲ್ ಮಾಡಿದ್ದೀನಿ, ರೆಡಿ ಮಾಡಿ ನಾನು ಈ ಒಂದು ಬಾಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಇದು ಕೊರಿಯರ್ ಮಾಡೋದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೋಡ್ಬೋದು ಆಯಿಲ್ಸು ಇಲ್ಲಿ ಕುಂಕುಮಾದಿ ಆಯಿಲ್, ಹೋಮ್ ಮೇಡ್ ಕುಂಕುಮಾದಿ ಆಯಿಲನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸೋಪು ಬೇಕು ಅಂತ ಹೇಳಿದ್ರು, ಸೋಪನ್ನು ಇಲ್ಲಿ ರೆಡಿ ಮಾಡಿದ್ದೀನಿ. ಇನ್ನೂ ಫ್ರೆಶ್ ಆಗಿ ಈಗಲೇ ಮಾಡಿದ್ದೀನಿ. ಈಗಿನ್ನೂ ಮೋಲ್ಡಿಂದ ಹೊರಗೆ ತೆಗೆದು ನಿಮ್ಮ ಎದುರಿಗೆ ತೋರಿಸ್ತಿದ್ದೀನಿ. ಸೋಪು ಕೂಡ ರೆಡಿ ಆಗಿದಾವು, ಮತ್ತು ಆಯಿಲ್ ರೆಡಿ ಆಗೈತಿ. ಇವೆಲ್ಲ ನಮ್ಗೆ ಆರ್ಡರ್ ಕಳಿಸೋದಕ್ಕೋಸ್ಕರ. ಆಮೇಲೆ ಪೌಡ್ರ್ ರೆಡಿ. ಯಾರಿಗೆಲ್ಲ ಈ ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಸೋಪು ಮತ್ತು ಪಿಗ್ಮೆಂಟೇಷನ್ ಆಯಿಲು ಬೇಕು, ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನೋಡಿ ನಮ್ಮ ಸೋಪು ಎಷ್ಟು ಚೆನ್ನಾಗಿ ಕಾಣಿಸೋವಂಥವು ಅಂತಂದರೆ, ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಮಾಡುತ್ತೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಒಂದು ಒಳ್ಳೆಯ ಆಯುರ್ವೇದಿಕ್ ಪೌಡ್ರ್ಗಳನ್ನ ಹಾಕಿ ಈ ಒಂದು ಆಯಿಲು ಮತ್ತು ಸೋಪು ಪೌಡ್ರ್ ರೆಡಿಯಾಗಿರ್ತೈತಿ. ಯಾರಿಗೆ ಇಂಟ್ರೆಸ್ಟ್ ಆಯಿತೋ ಅವರು ಇಲ್ಲಿ ನನಗೆ ಮೆಸೇಜ್ ಮಾಡಿದರೆ ನಾನು ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಪೌಡ್ರು ಯಾರೆಲ್ಲ ಈ ಒಂದು ಆರ್ಡರ್ ಮಾಡಿದ್ರೆ ಅಂದರೆ ಸೋಪು ಮತ್ತು ಆಯಿಲು ಪೌಡ್ರ್ ರೆಡಿ ಐತಿ, ಅವರಿಗೆಲ್ಲರಿಗೂ ನಾನು ಕಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ಒಂದು ಪೌಡ್ರು ಮತ್ತು ಸೋಪು ಆಯಿಲ್ ಬೇಕು ಅಂತ ಅನ್ನೋರು ನನಗೆ ನಾನೊಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಅಲ್ಲಿಂದ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಜ್ಯೂಸನ್ನು ನಾನು ರೆಡಿ ಮಾಡಿಕೊಂಡಿದ್ದೀನಿ. ಇದು ಕೂಡ ಈಗಲೇ ಮಾಡಿದ್ದು, ಇನ್ನು ಪೂರ್ತಿಯಾಗಿ ಗಟ್ಟಿಯಾಗಿಲ್ಲ. ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನೋಡ್ರಿ. ಪ್ರಿಪರೇಷನ್ ಅನ್ನೋಕ್ಕೆ ನಾನು ಹಂಗೆ ತೋರಿಸಿದ್ದೀನಿ, ಅಂದರೆ ಸೆಕೆಂಡ್ ಟೈಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತೋರಿಸೋದಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಅಷ್ಟೇ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲಿ ನೆಲ್ಲಿಕಾಯಿ ಜ್ಯೂಸಿಗೆ ನಾನು 1 ಗ್ಲಾಸ್ ಅಷ್ಟು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು 3 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಹಾಕಿ ಇದನ್ನ ಚೆನ್ನಾಗಿ ಈಗ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಐಸ್ ಟ್ರೇನ್ ಒಳಗೆ ನಾನು ಇದನ್ನ ಹಾಕಿ ಫ್ರಿಜ್ ಆಗಿಡ್ತೀನಿ. ಫ್ರಿಜ್ನಾಗ ಇಟ್ಕೊಂಡು ನಾವು ಪ್ರತಿದಿನ ನಾವು ಬೆಳಗ್ಗೆ ಎದ್ದು ನಾವು ಬಿಸಿ ನೀರನ್ನ ಕುಡಿಯುವಾಗ ಈ ಒಂದು ಐಸ್ ಕ್ಯೂಬನ್ನು ಅದರೊಳಗೆ ಹಾಕೊಂಡು ಕುಡಿದ್ರೆ ನಮ್ಮ ಕೂದಲು ಮತ್ತು ನಮ್ಮ ಹೆಲ್ತ್ಗೆ ಇದು ಒಂದು, ಆಮೇಲೆ ನಮ್ಮ ಸ್ಕಿನ್ನಿಗೆ ಬಹಳನ ಒಂದು ಹೆಲ್ಪ್ ಮಾಡುವಂಥ ಒಂದು ಜ್ಯೂಸ್ ಇದಾಗಿರ್ತೈತಿ. ಹಾಗಾಗಿ ನೀವು ಹಾಗೇನಾದರೂ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಈ ರೀತಿಯಾಗಿ ಐಸ್ ಟ್ರೈನಲ್ಲಾದರೂ ಹಾಕ್ಕೊಂಡು ಕುಡಿಬೋದು. ಇಲ್ಲಿ ನೋಡ್ರಿ, ಈ ಪೌಡ್ರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಈಗ ಈ ರೀತಿಯಾಗಿ ನಾವು ಐಸ್ ಕ್ಯೂಬನ್ನು ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಪ್ರತಿದಿನ ನಾವು ಬೆಳಗ್ಗೆ ಎದ್ದು ನೀರು ಕುಡಿದಿರ್ತೀವಿ. ಖಾಲಿ ಹೊಟ್ಟೆಲಿ ಪ್ರತಿದಿನ ಬೆಳಗ್ಗೆ ನೀರು ಕುಡಿಯುವಂಥ ಅಭ್ಯಾಸ ಎಲ್ಲರಿಗೂ ಐತಿ. ಈ ಒಂದು ಐಸ್ ಕ್ಯೂಬನ್ನು ಅದರೊಳಗೆ ಹಾಕ್ಕೊಂಡು ಪ್ರತಿದಿನ ನೀವು ನೀರು ಕುಡಿತಾ ಬಂದ್ರೆ ಏನಾಗುತ್ತೆ, ನಮ್ಮ ಸ್ಕಿನ್ನು, ಆಮೇಲೆ ಹೆಲ್ತ್ ಮತ್ತು ಕೂದಲಿಗೂ ಬಹಳ ಚೆನ್ನಾಗಿರ್ತೈತಿದ್ದು. ಆಮೇಲೆ ಇದು ಮೇಲೇನು ತರಿ ಉಳಿದಿತ್ತಲ್ಲ ಸಿಪ್ಪಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಒಣಗಿಸ್ಕೊಂಡು ಇಟ್ಕೋಬಹುದು, ಇಲ್ಲ ಹೆಲ್ತಿಗೂ ಬಹಳ ಒಳ್ಳೆಯದು. ಇದು ನೆಲ್ಲಿಕಾಯಿ ಜ್ಯೂಸ್ ಮಾಡೋದನ್ನು ನೋಡಿದ್ರಿ, ಅದು ಬಹಳನೇ ಸಿಂಪಲ್, ಈಗ ಎಲ್ಲರೂ ಮಾಡ್ಕೊಂತಾರ. ಆದರೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಏನು ಹೇಳ್ತೀನಪ್ಪ ಅಂದ್ರೆ, ನಾನು ಇಲ್ಲಿ ನೋಡ್ರಿ, ಈ ಪೌಡ್ರಿ ಏನು ಉಳಿದೈತಿ ಇದಕ್ಕೆ ನಾನು ತೋರಿಸಿದೆ ಆವಾಗಲೇ. ನಾನು ಉಪ್ಪು ಹಾಕೊಂಡು ಹಂಗೆ ಇಟ್ಕೊಂಡಿನಿ. ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ತಿನ್ನೋದಕ್ಕೆ. ಸಿಪ್ಪೆನ ನಾವು ಅದನ್ನು ಮಿಕ್ಸಿ ಮಾಡಿ ನಾವು ಚೆಲ್ಲಲ್ಲಿದ್ದಂಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ, ನಾವೀಗ ಶುಂಠಿ ಮತ್ತು ಕರಿಬೇವು ಹಾಕಿರ್ತೀವಲ್ಲ, ಚೂರು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲಾಂದ್ರೆ ಪೂರ್ತಿಯಾಗಿ ಒಣಗಿಸಿ ನಮಗೆ ಬೇಕಂದಾಗ ನಾವು ಬಾಯ ಹಾಕ್ಕೊಂತಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತೈತಿ. ಇದೊಂಥರ ಟೇಸ್ಟ್ ಆಗೈತಿ ತಿನ್ನಕ್ಕೆ. ನೀವು ಇನ್ಮೇಲೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿದ್ರೆ ದಯವಿಟ್ಟು ಈ ನೆಲ್ಲಿಕಾಯಿ ಸಿಪ್ಪೆನ ಚೆಲ್ಲಕ್ಕೆ ಹೋಗ್ಬಿಟ್ಟಿದ್ದು, ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಣಗಿಸೋದ್ರೂ ಇಟ್ಕೋರಿಲ್ಲ, ಫ್ರಿಜ್ ಆಗೋದ್ರೂ ಇಟ್ಕೋರಿ. ನಾವು ಸಿಪ್ಪೆನೂ ತಿನ್ನಂಗಾಗತ್ತೆ ಮತ್ತು ಜ್ಯೂಸನ್ನು ಕುಡ್ದಂಗಾಗತ್ತೆ. ಎರಡೂ ನಮ್ಮ ಕೂದಲು ಮತ್ತು ಸ್ಕಿನ್ನು ಹೆಲ್ತ್ಗೆ ನಮಗೆ ಬಹಳನ ಒಳ್ಳೆಯದಾಗಿರ್ತೈತಿ. ಅದಕ್ಕೋಸ್ಕರ ಈ ಒಂದು ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ಆಮೇಲೆ ಸೋಪು, ಆಯಿಲು, ಪೌಡ್ರು ಯಾರಿಗೆ ಬೇಕೋ ಅವ್ರು ಆರ್ಡರ್ ಮಾಡಿರಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವೊಂದು ನೆಲ್ಲಿಕಾಯಿ ಜ್ಯೂಸನ್ನು ನಿಮ್ಗೆ ತೋರಿಸ್ಕೊಟ್ರಾತು ಅಂತೇಳಿ ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಂಗೆ ಆರ್ಡ್ರ್ ಯಾರಿಗೆ ಬೇಕೋ ಅವರು ಆರ್ಡರ್ ತೊಗೊಳ್ರಿ. ನಾನು ನಿಮ್ಗೆ ಆದಷ್ಟು ಬೇಗನೆ ಕಳಿಸ್ಕೊಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.